ಇವ್ರು ಒಂದು ಕಳಂಕ ಇಲ್ಲದ CM ಅಂತಂದ್ರೆ ಇವ್ರ CM ಸಿದ್ದರಾಮಯ್ಯ ಸಾಹೇಬ್ರು ಮುಂದುವರಿಬೇಕಂತೇಳಿ ಆಗಬೇಕು, ಬದಲಾವಣೆ ಆಗಬೇಕು. ಯಾಕಂದ್ರೆ ಮಾತಿನ ತಕ್ಕಂಗೆ ಅವ್ರು ನಡ್ಕೋಬೇಕು. ರಾಜ್ಯದಲ್ಲಿ ಮಾತ್ರ CM ಕುರ್ಚಿ ಅಂಕರು ಖಾಲಿ ಇಲ್ಲ. ದೇವರಾಜ ಅರಸರವರ ರೆಕಾರ್ಡನ್ನು ಮುರಿದು ನಮ್ಮ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅನ್ನೋದು. DCM ಅದಾರ, ಅವರು ಒಳ್ಳೆ ಕೆಲಸನೂ ಮಾಡ್ಯಾರ, ಪಕ್ಷನ್ನು ಕಟ್ಟಾಕತ್ತಾರ. ಅವ್ರ ಟೈಮ್ ಬಂದಾಗ ಅವ್ರು 10 ವರ್ಷ CM ಆಗ್ತಾರ. ಅಲ್ಲ, DK ಶಿವಕುಮಾರ್ ಸಾಹೇಬ್ರ ಆದ್ರೆ ಆಗಲ್ಲ ಅಂತಿಲ್ಲ. ಯಾವುದೇ ರೀತಿ ಗೊಂದಲಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ. ಅವರೇ 5 ವರ್ಷ ಪೂರ್ಣಾವಧಿ CM ಆಗಿರ್ತಾರಂತ ನಮ್ಮ ವಿಷಯ. ಇಲ್ರಿ, ಸಿದ್ದರಾಮಯ್ಯ ಅವ್ರ ಮುಂದುವರಿಬೇಕಂತೇಳಿ ನಮ್ದಂತಲ್ಲ, ಇಡೀ ರಾಜ್ಯದ ಜನರದ ಅಭಿಪ್ರಾಯ ಐತಿ. ಸಿದ್ದರಾಮಯ್ಯ ಅಂತಂದ್ರೆ ದೀನ ದಲಿತರ ಅವರು ಒಂದು ಅನ್ನದಾತರಾಗಿ ಹುಟ್ಟಿದ್ದಾರೆ ಈ ಭೂಮಿ ಒಳಗೆ. ಕರ್ನಾಟಕರಾಗ ಅಂಥ CM ಇಲ್ಲ. ಒಟ್ಟು ಏನೈತಲ್ಲ ನೋಡ್ರಿ, ಭ್ರಷ್ಟ್ರ CM ಇವ್ರು ಎಲ್ಲಾರು ಸಿಕ್ಕಾರ ನಮಗೆ. ಇವ್ರು ಒಂದು ಕಳಂಕ ಇಲ್ಲದ CM ಅಂತಂದ್ರೆ ಇವ್ರ. ಅದ್ರಾಗ ಏನೈತ್ರಿ, ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ. ಆ ಗ್ಯಾರಂಟಿ ಯೋಜನೆಗೆ ಭಾಳಷ್ಟು ಮಂದಿ ಭಾಳ ಹೇಳಿದ್ರು ಅದು ನಡೆಯೋದಿಲ್ಲ, 6 ತಿಂಗಳ ನಡೀತೈತಿ, 1 ವರ್ಷ ನಡೀತೈತಿ ಅಂತೇಳಿ. ಈಗ ಪ್ರತಿಯೊಂದು ನೋಡ್ರಿ ನೀವು, ಪ್ರತಿಯೊಂದು ಯೋಜನೆ ಭಾಳ ಸ್ಪಷ್ಟವಾಗಿ ಯಾವುದೂ ಗೊಂದಲ ಇಲ್ಲ ನಡ್ಸಾಕ್ತಾರ ಅವರು. ಸರ್ಕಾರ ಆಗಲಿ, ಅಭಿವೃದ್ಧಿ ಆಗಲಿ, ಎಲ್ಲದ್ರಾಗೂ ಒಂದ್ರಾಗೂ ತೆಗಿಯುವಂಥದ್ದಿಲ್ಲ. ಈಗ ಅಪೋಸಿಷನ್ದವ್ರು ಹೇಳ್ತಾರೆ, ಅವ್ರವ್ರ ಗುಡ್ಡಾಟ ಐತೆ. ಎಲ್ಲ ಪಕ್ಷರಾಗ ಗುಡ್ಡಾಟ ಇರೋದ್ರಿ ಅದು. ಆದ್ರೆ ಏನೈತಲ್ರಿ ನೋಡ್ರಿ, CM ಸಿದ್ದರಾಮಯ್ಯ ಸಾಹೇಬ್ರು ಮುಂದುವರಿಬೇಕಂತೇಳಿ ನಮ್ದೆಲ್ಲ ಅಭಿಪ್ರಾಯ. ಸರ್, ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ 5 ವರ್ಷ ಅಲ್ಲ, ಇನ್ನೂ ಬರೋ ಇಲೆಕ್ಷನ್ ಆದ್ರೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ನಮ್ಮ ಹುಬ್ಬಳ್ಳಿ ಜನರ ಹಾಗೂ ಕರ್ನಾಟಕ ಜನರ ಅವ್ರ ಬಗ್ಗೆ ಅಪಾರ ಪ್ರೀತಿ ಇದೆ. ಯಾಕಂದರೆ ಅವರು ಯಾವತ್ತು ಅಲ್ಪಸಂಖ್ಯಾತರ ಬಗ್ಗೆ, ದಲಿತರ ಸಮಾಜದ ಬಗ್ಗೆ ಯಾವತ್ತೂ ನಮ್ಮ ಕಾಳಜಿಯಿಂದ ನಮಗೆ ನೋಡ್ಕೊಂಡು ಬಂದಿದ್ದಾರೆ. ಯಾವತ್ತೂ ಇಲ್ಲಿ ಧರ್ಮದ ಗುದ್ದಾಟದಲ್ಲಿ ಅವರು ಯಾವತ್ತೂ ಆ ಪರವಾಗಿ ನಿಂತಿಲ್ಲ. ಬಡವರ ಪರವಾಗಿ ನಿಂತವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಈಗ 5 ವರ್ಷ ಇದು ಉಳಿದ 2-3 ವರ್ಷ ಏನು ಇದಿಲ್ಲ ಸರ, ಅವರೇ ನಮಗೆ CM ಆಗಿರಬೇಕು. ಮುನ್ನು ಬರುವ ಚುನಾವಣೆ ಆದ್ರೂ ನಮ್ಮ ಸಿದ್ದರಾಮಯ್ಯ CM ಅವರೇ ಅನೌನ್ಸ್ಮೆಂಟ್ ಆದ್ರೂ ಇಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬರುವ ಚಾನ್ಸಸ್ ಇದೆ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕಂತೇಳಿ ನಮ್ಮೆಲ್ಲರ ಆಸೆ ಸರ್. ಯಾಕಂದ್ರೆ ಅವ್ರ ಕಾರ್ಯಕಾಲದಾಗ ಕರ್ನಾಟಕವನ್ನು ಭಾಳಷ್ಟು ಅಭಿವೃದ್ಧಿ ಕಡೆ ತೊಗೊಂಡು ಹೋಗಿದ್ದಾರೆ ಅವರು. ಸೊ ನಮ್ಮ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮುಂದೆ ಕಂಟಿನ್ಯೂ ಆಗ್ಬೇಕಂತೇಳಿ ನಮ್ಮೆಲ್ಲರ ಬಯಕೆ ಸರ್. ಈಗ DK ಶಿವಕುಮಾರ್ ಅವ್ರು ಬಂದ್ರೆ ಅಭಿವೃದ್ಧಿ ಆಗಲ್ಲ ಸರ್? ಹಂಗಲ್ಲ ಸರ್, ಅವರು ಒಳ್ಳೆ ರಾಜಕಾರಣಿ ಇದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬ್ರದ್ದು ಆ ಲೆವೆಲ್ ಪ್ರಕಾರ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಎಲಿಜಿಬಲ್. ನಮ್ಮ ಪ್ರಕಾರ ಅವರೇ ಕಂಟಿನ್ಯೂ ಇದ್ರಂದ್ರೆ ಒಳ್ಳೇದಾಗುತ್ತೆ ಸರ್. ಸಿದ್ದರಾಮಯ್ಯನ 2 ವರ್ಷ ಆಳೋದ್ರಿಂದ ನಾವು ಅಲ್ಲೇ ಈಗ ನಮ್ಮ ಪಕ್ಷದ ಸಮೇತ ಎಲ್ಲರೂ ನೋಡಿದ್ದಾಗಿದೆ. ಜನಸೆ ನಮ್ಮ ಕರ್ನಾಟಕದವರು ಈಗಾಗಲೇ ದುರಾಡಳಿತವಾಗಿ ಎಷ್ಟೋ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದ ಬಗ್ಗೆ ಎಲ್ಲ ಆರೋಪಗಳನ್ನು ನಾವು ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀವಿ. ಅದರಂತೆ DK ಶಿವಕುಮಾರ್ ಹೊಸದಾಗಿ ಏನಾದ್ರು ಬಂದ ಮೇಲೆ ಅವರಾದ್ರೂ ಏನಾದ್ರು ಬದಲಾವಣೆ ಮಾಡಬಹುದಾ ಅನ್ನುವಂಥ ಆಶ್ವಾಸನೆ, ಅದು ವಿಶ್ವಾಸ ಜನರಲ್ಲಿ ಇದೆ ಅಂತ ಕಂಡು ಬರ್ತಾ ಇದೆ. ಆಗಬೇಕು, ಬದಲಾವಣೆ ಆಗಬೇಕು. ಯಾಕಂದ್ರೆ ಮಾತಿನ ತಕ್ಕಂಗೆ ಅವ್ರು ನಡ್ಕೋಬೇಕು. ಈ ಹೋದ ಸಲ ಹಂಗೆ ಮಾಡಿದ್ರು ಅಂತೇಳಿ ಒಂದು ಆರೋಪ ಇದೆ ಅವ್ರ ಮೇಲೆ. ಅವರು ಅದನ್ನು ತಮ್ಮದು ಗಟ್ಟಿ ಇದನ್ನ ಬಿಡಬೇಕು. ಇನ್ನೊಬ್ಬರಿಗೆ ಯುವ ನಾಯಕರಿಗೂ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಸರ್, ಏನು ರಾಜ್ಯದಲ್ಲಿ ನಡೆಯುತ್ತಿರುವಂಥ ವಿದ್ಯಮಾನಗಳನ್ನ ಗಮನಿಸಿದರೆ ರಾಜ್ಯದಲ್ಲಿ ಮಾತ್ರ CM ಕುರ್ಚಿ ಅಂಕರು ಖಾಲಿ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ರೀತಿ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿಯನ್ನು ಕೊಟ್ಟು ಇಡೀ ಕರ್ನಾಟಕವನ್ನು ಅಭಿವೃದ್ಧಿಯತ್ತ ದಾಪುಗಾಲಿಡ್ತಾ ಇದ್ದಾರೆ. ಆಮೇಲೆ DCM ಸಾಹೇಬರು ಈಗಾಗಲೇ ಸನ್ಮಾನ್ಯ KPCC ಅಧ್ಯಕ್ಷರು ಕೂಡ ಅವರಿದ್ದಾರೆ, ಉಪಮುಖ್ಯಮಂತ್ರಿ ಕೂಡ ಅವರಿದ್ದಾರೆ. 2 ಜೋಡೆತ್ತುಗಳು ಕರ್ನಾಟಕವನ್ನು ಮುನ್ನಡೆಸ್ತಾ ಇದ್ದಾವೆ. ಇದೆಲ್ಲ ಏನು ವಿರೋಧ ಪಕ್ಷದವರ ಒಂದು ಕುತಂತ್ರ. ನಮ್ಮಲ್ಲಿ ಯಾವುದೂ ಆ ರೀತಿ ನಡೀತಾ ಇಲ್ಲ. ಈಗ ಸಹಜವಾಗಿ ಎಲ್ಲ ಶಾಸಕರು ಮತ್ತು ಸಚಿವರು ಡೆಲ್ಲಿಗೆ ಹೋಗಿ ಬರುವುದು ಎಲ್ಲ ಪಕ್ಷಗಳಲ್ಲಿ ಅದು ನಿರಂತರವಾಗಿರ್ತದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಹೋದರು, ಇಲ್ಲಿ ಆ ಬಣ ಹೋದರು, ಈ ಬಣ ಹೋದರು ಅಂತ ಏನೂ ಇಲ್ಲ. ಅದಕ್ಕೆ CM ಸಿದ್ದರಾಮಯ್ಯ ಸಾಹೇಬರು ಅದಾರೆ. ಅವರು ಆಧುನಿಕ ಯುಗದ ದೇವರಾಜ ಅರಸು ಅಂತಂದರೂ ತಪ್ಪಾಗೋಕ್ಕಿಲ್ಲ. ಅದಕ್ಕೆ ಅವರು ದೇವರಾಜ ಅರಸರವರ ರೆಕಾರ್ಡನ್ನು ಮುರಿದು ನಮ್ಮ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅನ್ನೋದ್ರ ವಿಶ್ವಾಸ ನಮ್ಮ ನಾಯಕರು ಇಬ್ಬರು ಏನದಾರಲ್ಲ, ಅವರು ಗಟ್ಟಿ ಪಿಲ್ಲರ್ ನಮ್ದಿಬ್ರು. 2 ಮಂದಿ ಒಂದಾದಾರ. ಅವ್ರು ಏನು
ಮೀಡಿಯಾದಾಗ ಇದು ತೋರ್ಸಾಕ್ತಿತ್ತಲ್ಲ, ಇದು ಏನು ತೋರ್ಸಾಕ್ತಿದ್ದೆ ಹಂಗೇನೂ ಇಲ್ಲ. ಹೈಕಮಾಂಡ್ ಮೇಲೆ ಡಿಸಿಷನ್ ಇದೆ. ಸಿ ಎಮ್ ಕುರ್ಚಿ ಅಂತೂ ಖಾಲಿ ಇಲ್ಲ. ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು KPCC ಅಧ್ಯಕ್ಷರದಾರೆ, DCM ಅದಾರೆ. ಅವರು ಒಳ್ಳೆ ಕೆಲಸನೂ ಮಾಡ್ಯಾರ, ಪಕ್ಷನೂ ಕಟ್ಟಾಕತ್ತಾರ. ಅವರು ಇನ್ನೂ ಮುಂದೆ ಅವರು ಭಾಳ ಬೆಳೀತಾರೆ. ಇನ್ನೂ ಅವ್ರ ಟೈಮ್ ಬಂದಾಗ ಅವ್ರು 10 ವರ್ಷ CM ಆಗ್ತಾರೆ, ಅದಂತೂ ಡೌಟ್ ಇಲ್ಲ. ಬಟ್ ಈಗ ಸದ್ಯ ಇದು ಕುರ್ಚಿದು ಏನಿದೆಯಲ್ಲ, ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತವನ್ನು ಕೊಡಾಕ್ತಾರೆ. 5 ವರ್ಷ ಅವರು ಮುಂದುವರಿಲಿ ಅಂತೀವಿ ನಾವು. ನನ್ನ ಪ್ರಕಾರ ಕೇಳಿದ್ರೆ CM ಕುರ್ಚಿ ಖಾಲಿ ಇಲ್ಲ. ಯಾಕಂದ್ರೆ ಈಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಜನಪ್ರಿಯ ನಾಯಕರು ಹೌದು, ಮತ್ತು ಕೆಲಸನೂ ಕೂಡ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಗೊಂದಲಿಲ್ಲ, ಸಿದ್ದರಾಮಯ್ಯ ಸಾಹೇಬರೇ ಮುಂದುವರಿತಾರೆ, ಅವರೇ 5 ವರ್ಷ ಪೂರ್ಣಾವಧಿ CM ಆಗಿರ್ತಾರೆ ಅಂತ ನಮ್ಮ ವಿಶ್ವಾಸ. ಶಿವಕುಮಾರ್ ಸಾಹೇಬ್ರಾದ್ರೂ ಆಗಲ್ವಾ? ಅಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಆದ್ರೆ ಆಗಲ್ಲ ಅಂತಿಲ್ಲ. ಅವರು ಈಗ ಉಪಮುಖ್ಯಮಂತ್ರಿಯಾಗಿ ಅವ್ರದ್ದೇ ಆದವ್ರ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ಸಾಹೇಬರು ಏನು ಕೆಲಸ ಮಾಡಬೇಕು, ಅಭಿವೃದ್ಧಿ ಪರ ಏನು ಒತ್ತು ಕೊಡಬೇಕು ಅದನ್ನು ಮಾಡ್ತಿದ್ದಾರೆ. ಈಗ ಯಾವುದೇ ರೀತಿ ಕುರ್ಚಿ ಅಂತರೂ ಖಾಲಿ ಇಲ್ಲ. ಅದುವೇ ಯಾಕಂದರೆ ಏನು ನಮ್ದು ಪೂರ್ಣ ಬಹುಮತ ಸರ್ಕಾರ ಐತಿ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಆಗಿ ಮುಖ್ಯಮಂತ್ರಿ ಮುಂದುವರಿತಾರೆ. ಸಿದ್ದರಾಮಯ್ಯ ಸರ್ ಇನ್ನು ಅವ್ನಿಗೆ ಸಿದ್ದರಾಮಯ್ಯ ಸರ್ಗೆ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಬರ್ತೈತಿ. ಆ್ಯಂಡ್ ಏನೈತಿ ಅಂದ್ರೆ ಅವ್ರ ಎಲ್ಲ MLA ಇದು ಐತಿ. ನಾರ್ತ್ ಕರ್ನಾಟಕ MLA ಎಷ್ಟುಗಳು ಅದಾವೆ ಸಿದ್ದರಾಮಯ್ಯ ಸರ್ ಕಡೆ ಚಲೋ ಐತಿ. ಅವ್ರದ್ದು ರಿಲೇಷನ್ ಕಮ್ಯುನಿಕೇಷನ್ ಸಿದ್ದರಾಮಯ್ಯ ಅದಾರ. ಇನ್ನೊಂದು ಏನೈತಿ, ಅವ್ರದ್ದು ಏನು ಕಮ್ಯುನಿಕೇಷನ್ ಐತಿ ಎವ್ರಿ ಕಮ್ಯುನಿಟಿ ಮೇಲೆ, ಫಾರ್ ಎಕ್ಸಾಂಪಲ್ ಮೈನಾರಿಟಿ, ಲಿಂಗಾಯತ್ ಕಮ್ಯುನಿಟಿ, SC/ST ಮೇಲೆ ಏನು ಡಾಮಿನೇಟ್ ಮಾಡಿರ್ತಾರೆ, ಆ ಡಿ ಕೆ ಶಿವಕುಮಾರ್ ಕಡೆ ಇಲ್ಲ. ಸಿದ್ದರಾಮಯ್ಯ ಮುಂದುವರಿಬೇಕು. ಅವ್ರ ಕಡೆ 9,000 ರೂಪಾಯಿ ಅವರು MLA ಆಗಿದ್ದಾರೆ, 6,000 ರೂಪಾಯಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ.